ಎಲ್ಲರಿಗೂ ನಮಸ್ಕಾರ. ಈ ಪಾಠ್ಯ ವಿಡಿಯೋಸ್ಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ ಅಂದರೆ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೂಲಭೂತ ಹಕ್ಕುಗಳನ್ನು ಸಂವಿಧಾನದಲ್ಲಿ ಭಾಗ 3 ಅಂದರೆ ಪಾರ್ಟ್ 3 ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ 3ನೇ ಭಾಗದಲ್ಲಿ ಪ್ರತಿಪಾದಿಸಲಾಗಿದೆ. ಸೊ ಫಂಡಮೆಂಟಲ್ ರೈಟ್ಸ್ ಅನ್ನೋದು ಆರ್ಟಿಕಲ್ 12ರಿಂದ 35ರವರೆಗೆ ಡೀಲ್ ಮಾಡ್ತೈತಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಪಾರ್ಟ್ 1 ಮೂಲಭೂತದ ಹಕ್ಕುಗಳಲ್ಲಿ ನಾವು ಆರ್ಟಿಕಲ್ 12 ಮತ್ತು 13ರ ಬಗ್ಗೆ ಮಾತ್ರ ತಿಳ್ಕೊತೀವಿ. ಮೂಲಭೂತದ ಹಕ್ಕುಗಳು ಈ ನಿಟ್ಟಿನಲ್ಲಿ ಸಂವಿಧಾನದ ಚೌಕಟ್ಟುಗಳನ್ನು USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಸಂವಿಧಾನದ ಸ್ಫೂರ್ತಿಯಿಂದ ಪಡೆಯಲಾಗಿದೆ. ಯುನೈಟೆಡ್ ಸ್ಟೇಟ್ಸಲ್ಲಿ ಫಂಡಮೆಂಟಲ್ ರೈಟ್ಸನ್ನು ಬಿಲ್ ಆಫ್ ರೈಟ್ಸ್ ಅಂತ ಕರೆಯುತ್ತಾರೆ. ಸೊ ಇದರಿಂದ ಇನ್ಸ್ಪೈರ್ ಆಗಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಫಂಡಮೆಂಟಲ್ ರೈಟ್ಸನ್ನು ನಾವು ಪಾರ್ಟ್ 3 ಆಫ್ ಅವರ್ ಕಾನ್ಸ್ಟಿಟ್ಯೂಷನಲ್ಲಿ ಹಾಕ್ಕೊಂಡಿದ್ದೀವಿ. ಸಂವಿಧಾನದ 3ನೇ ಭಾಗವನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ವಿವರಿಸಲಾಗಿದೆ. ಸೊ ಇದು ಈ ಫಂಡಮೆಂಟಲ್ ರೈಟ್ಸ್ 3ನೇ ಭಾಗವನ್ನು ಸಾಮರ್ಥನೀಯ ಅಂದರೆ ಜಸ್ಟಿಸಿಯಬಲ್ ಎಂದು ಕರೆಯುತ್ತೇವೆ. ಈ ಮೂಲಭೂತ ಬಹಳ ದೀರ್ಘ ಮತ್ತು ಸಮಗ್ರ ಪಟ್ಟಿಯನ್ನು ಒಳಗೊಂಡಿದೆ. ಸೊ ನಮ್ಮ ಫಂಡಮೆಂಟಲ್ ರೈಟ್ಸ್ ಅಂದರೆ ಮೂಲಭೂತದ ಹಕ್ಕುಗಳ ಸ್ಪೆಷಾಲಿಟಿ ಏನೆಂದರೆ ಯಾವುದೇ ಒಂದು ಸಂವಿಧಾನದಲ್ಲಿ ಯಾವ ದೇಶದ ಸಂವಿಧಾನದಲ್ಲಿ ಕೂಡ ಕಂಡುಬರುವುದಕ್ಕಿಂತ ವಿಸ್ತಾರವಾಗಿ ಈ ಫಂಡಮೆಂಟಲ್ ರೈಟ್ಸನ್ನು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿದೆ. USA ಅಲ್ಲಿ ಕೂಡ ನಾವು ಇನ್ಸ್ಪೈರ್ ಆಗಿದ್ದು USA ಸೇರಿದಂತೆ ಕೂಡ ಈ ಫಂಡಮೆಂಟಲ್ ರೈಟ್ಸ್ ಅನ್ನುವುದು ಅಷ್ಟು ವಿಸ್ತಾರವಾಗಿ ಎಲ್ಲೆಲ್ಲೂ ಎಕ್ಸ್ಪ್ಲೇನ್ ಮಾಡಿಲ್ಲ. ಎಲ್ಲ ವ್ಯಕ್ತಿಗಳಿಗೆ ಸಂವಿಧಾನವು ಮೂಲಭೂತದ ಹಕ್ಕುಗಳನ್ನು ಯಾವುದೇ ತಾರತಮ್ಯವಿಲ್ಲದೆ ಅಂದರೆ ಯಾವುದೇ ಒಂದು ಡಿಸ್ಕ್ರಿಮಿನೇಷನ್ ಇಲ್ಲದೆ ಖಾತರಿಪಡಿಸುತ್ತದೆ. ಸೊ ಫಂಡಮೆಂಟಲ್ ರೈಟ್ಸ್ ಅನ್ನೋದು ಅಂದರೆ ಈ ಮೂಲಭೂತದ ಹಕ್ಕುಗಳು ಎಲ್ಲ ವ್ಯಕ್ತಿಗಳ ಸಮಾನತೆಯನ್ನು ಎತ್ತಿ ಹಿಡಿಯುತ್ತದೆ. ಅಂದರೆ ಒಂದು ವ್ಯಕ್ತಿಯ ಗಣತೆ, ದೊಡ್ಡ ಸಾರ್ವಜನಿಕ ಹಿತಾಸಕ್ತಿ ಮತ್ತು ರಾಷ್ಟ್ರದ ಏಕತೆಯನ್ನು ಕೂಡ ಸಮಾನವಾಗಿ ಎತ್ತಿ ಹಿಡಿಯುತ್ತದೆ. ಮೂಲಭೂತ ಹಕ್ಕುಗಳು ರಾಜಕೀಯದ ಆದರ್ಶವನ್ನು ಉತ್ತೇಜಿಸಲು ಪ್ರಜಾಪ್ರಭುತ್ವವಾಗಿ ಉತ್ತೇಜಿಸಿವೆ. ಸೊ ಈ ಮೂಲಭೂತದ ಹಕ್ಕುಗಳು ಸರ್ವಾಧಿಕಾರಿ ಮತ್ತು ನಿರಂಕುಶಾಧಿಕಾರಿಯ ಸ್ಥಾಪನೆಯನ್ನು ದೇಶದಲ್ಲಿ ಆಳ್ವಿಕೆ ಮಾಡಿ ತಡೆಯುತ್ತಾರೆ. ಈ ಮೂಲಭೂತ ಹಕ್ಕುಗಳನ್ನು ಹೆಸರಿಸಲಾಗಿದೆ ಏಕೆಂದರೆ ಸಂವಿಧಾನದಿಂದ ರಕ್ಷಿಸಲ್ಪಟ್ಟಿದೆ. ಇದು ಭೂಮಿಯ ಮೂಲಭೂತ ಕಾನೂನು ಎಂದು ಖಾತರಿಪಡಿಸುತ್ತವೆ. ಅದಕ್ಕೋಸ್ಕರ ಮೂಲಭೂತ ಹಕ್ಕುಗಳು ಹೆಸರಿಸಲಾಗಿದೆ. ಒರಿಜಿನಲ್ ಆಗಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ನಮ್ಮ ಸಂವಿಧಾನದಲ್ಲಿ 7 ಮೂಲಭೂತ ಹಕ್ಕುಗಳನ್ನು ಒದಗಿಸಿದ್ದಾರೆ. ಅವು ಯಾವ್ಯಾವು ಅಂದರೆ ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್, ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್, ರೈಟ್ ಟು ಪ್ರಾಪರ್ಟಿ ಆ್ಯಂಡ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ರೈಟ್ ಟು ಈಕ್ವಾಲಿಟಿ ಅಂದರೆ ಸಮಾನತೆಯ ಹಕ್ಕು. ಇದು ಆರ್ಟಿಕಲ್ 14ಇಂದ 18ವರೆಗೂ ಡೀಲ್ ಮಾಡ್ತೈತಿ. ರೈಟ್ ಟು ಫ್ರೀಡಮ್ ಸ್ವಾತಂತ್ರ್ಯದ ಹಕ್ಕು. ಈ ಸ್ವಾತಂತ್ರ್ಯದ ಹಕ್ಕು ಆರ್ಟಿಕಲ್ 19ರಿಂದ 22ವರೆಗೆ ಡೀಲ್ ಮಾಡ್ತೈತಿ. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಶೋಷಣೆಯ ವಿರುದ್ಧ ಬಲ. ಇದು ಆರ್ಟಿಕಲ್ 23 ಮತ್ತು 24 ಡೀಲ್ ಮಾಡ್ತೈತಿ. ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಧರ್ಮದ ಸ್ವಾತಂತ್ರ್ಯದ ಹಕ್ಕು. ಇದು ಆರ್ಟಿಕಲ್ 25ರಿಂದ 28ರವರೆಗೆ ಡೀಲ್ ಮಾಡ್ತೈತಿ. ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್ ಅಂದರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು.
ಇದು ಆರ್ಟಿಕಲ್ 29 ಮತ್ತು 30 ಡೀಲ್ ಮಾಡ್ತೈತಿ. ರೈಟ್ ಟು ಪ್ರಾಪರ್ಟಿ ಅಂದರೆ ಆಸ್ತಿಯ ಹಕ್ಕು. ಆರ್ಟಿಕಲ್ 31 ಆಸ್ತಿಯ ಹಕ್ಕನ್ನು ಡೀಲ್ ಮಾಡ್ತೈತಿ. ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಸಂವಿಧಾನಿಕ ಪರಿಹಾರಗಳ ಹಕ್ಕು, ಆರ್ಟಿಕಲ್ 32 ಡೀಲ್ ಮಾಡ್ತೈತಿ. ಇವು ಎಲ್ಲ ಆರ್ಟಿಕಲ್ಸ್ ಹಾಗೆ ಇದ್ದಾವೆ ಎಕ್ಸೆಪ್ಟ್ ರೈಟ್ ಟು ಪ್ರಾಪರ್ಟಿ. ಈ ರೈಟ್ ಟು ಪ್ರಾಪರ್ಟಿ ಅಂದರೆ ಆಸ್ತಿಯ ಹಕ್ಕನ್ನು ಮೂಲಭೂತ ಪಟ್ಟಿಯಿಂದ ಅಳಿಸಿದ್ದಾರೆ. ಹೆಂಗೆ ಮಾಡಿದ್ದಾರೆ ಅಂದರೆ 44ನೇ ತಿದ್ದುಪಡಿ ಕಾಯ್ದೆಯಿಂದ 1978ರಲ್ಲಿ ಈ ಹಕ್ಕನ್ನು, ರೈಟ್ ಟು ಪ್ರಾಪರ್ಟಿ ಎನ್ನುವ ಆಸ್ತಿಯ ಹಕ್ಕನ್ನು ಅಳಿಸಿದ್ದಾರೆ. ಹಾಗಾಗಿ ಅಟ್ ಪ್ರೆಸೆಂಟ್ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇರೋದು ರೈಟ್ ಟು ಪ್ರಾಪರ್ಟಿ, ಆಸ್ತಿಯ ಹಕ್ಕನ್ನು ಬಿಟ್ಟು ಉಳುಕಿದ್ದ 6 ಹಕ್ಕುಗಳು ಹಂಗೆ ಇದ್ದಾವೆ. ಸೊ ಬನ್ನಿ ಇವಾಗ ನಾವು ಆರ್ಟಿಕಲ್ 12 ಬಗ್ಗೆ ತಿಳ್ಕೊಳ್ಳೋಣ. ಆರ್ಟಿಕಲ್ 12 ಅನ್ನೋದು ಸ್ಟೇಟ್ ಬಗ್ಗೆ ಡಿಫೈನ್ ಮಾಡ್ತೈತಿ. ಅಂದರೆ ಒಂದು ರಾಜ್ಯದ ಬಗ್ಗೆ ಡಿಫೈನ್ ಮಾಡ್ತೈತಿ, ಅಂದರೆ ವ್ಯಾಖ್ಯಾನ ಮಾಡ್ತೈತಿ ಅಂತ ಹೇಳ್ಬೋದು. ಸ್ಟೇಟ್ ಅಥವಾ ಈ ರಾಜ್ಯ ಎನ್ನೋ ಪದವನ್ನು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ವಿವಿಧ ನಿಬಂಧನೆಗಳಲ್ಲಿ ಬಳಸಲಾಗುತ್ತದೆ. ಸೊ ಅದರಿಂದ ಆರ್ಟಿಕಲ್ 12 ಈ ಪದವನ್ನು, ರಾಜ್ಯ ಎನ್ನೋ ಪದವನ್ನು 3ನೇ ಭಾಗದಲ್ಲಿ ಕೆಲವೊಂದು ಉದ್ದೇಶಗಳಿಗಾಗಿ ವ್ಯಾಖ್ಯಾನಿಸಿದ್ದೆ. ಸೊ ಇದರ ಪ್ರಕಾರ, ಆರ್ಟಿಕಲ್ 12ರ ಪ್ರಕಾರ ರಾಜ್ಯವು ಈ ಕೆಳಗಿನ ಪಾಯಿಂಟ್ಸ್ಗಳನ್ನು ಒಳಗೊಂಡಿದೆ. ಅಂದರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ, ಆರ್ಟಿಕಲ್ 12ರ ಪ್ರಕಾರ ಸ್ಟೇಟ್ ಅಂದರೆ ಏನು ಅನ್ನೋದನ್ನು ಈ 4 ಪಾಯಿಂಟ್ಸಿಂದ ಆರ್ಟಿಕಲ್ 12ರಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಗೌರ್ಮೆಂಟ್ ಆ್ಯಂಡ್ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಸೊ ಭಾರತದ ಸರ್ಕಾರ ಮತ್ತು ಸಂಸತ್ತು ಅಂದರೆ ಕಾರ್ಯಕಾರಿ ಮತ್ತು ಶಾಸಕಾಂಗ ಕೇಂದ್ರ ಸರ್ಕಾರದ ಅಂಗಗಳು. ಗೌರ್ಮೆಂಟ್ ಆ್ಯಂಡ್ ಲೆಜಿಸ್ಲೇಚರ್ ಆಫ್ ಸ್ಟೇಟ್ಸ್ ಅಂದರೆ ರಾಜ್ಯಗಳ ಸರ್ಕಾರ ಮತ್ತು ಶಾಸಕಾಂಗ ಅಂದರೆ ಕಾರ್ಯಕಾರಿ ಮತ್ತು ಶಾಸಕಾಂಗ ರಾಜ್ಯ ಸರ್ಕಾರದ ಅಂಗಗಳು. ಆಲ್ ಲೋಕಲ್ ಅಥಾರಿಟೀಸ್ ಅಂದರೆ ಎಲ್ಲ ಸ್ಥಳೀಯ ಅಧಿಕಾರಗಳು, ಅಂದರೆ ಪುರಸಭೆಗಳು, ಲೈಕ್ ಮುನ್ಸಿಪಾಲಿಟೀಸ್ ಅಂತ ಹೇಳ್ಬೋದು, ಪಂಚಾಯಿತಿಗಳು, ಜಿಲ್ಲಾ ಮಂಡಳಿಗಳು ಇತ್ಯಾದಿಗಳನ್ನು ಲೋಕಲ್ ಅಥಾರಿಟೀಸ್ ಅಂದರೆ ಸ್ಥಳೀಯ ಅಧಿಕಾರಿಗಳು ಅಂತ ಕರಿಬೋದು. ಆಲ್ ಅದರ್ ಅಥಾರಿಟೀಸ್ ಅಂದರೆ ಎಲ್ಲ ಇತರ ಅಧಿಕಾರಿಗಳು, ಅಂದರೆ ಶಾಸನಬದ್ಧ ಅಥವಾ ಶಾಸನಬದ್ಧವಲ್ಲದ ಅಧಿಕಾರಿಗಳು ಇದರಲ್ಲಿ ಸೇರಿಬರ್ತಾರೆ. ಫಾರ್ ಎಕ್ಸಾಂಪಲ್ ಲೈಕ್ LIC, ONGC, SAIL ಇತ್ಯಾದಿಗಳನ್ನು ಆಲ್ ಅದರ್ ಅಥಾರಿಟೀಸ್ ಅಂತ ಕರೆಯುತ್ತೇವೆ. ಸೊ ಈ 4 ಟರ್ಮ್ಸ್ ಎಲ್ಲವೂ ಸೇರಿ ಸ್ಟೇಟನ್ನು ಡಿಫೈನ್ ಮಾಡ್ತೈತಿ. ಅಂದರೆ ಏನು? ಗೌರ್ಮೆಂಟ್ ಆ್ಯಂಡ್ ಪಾರ್ಲಿಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಮತ್ತು ಸ್ಟೇಟ್ ಲೆಜಿಸ್ಲೇಚರ್, ಲೋಕಲ್ ಅಥಾರಿಟೀಸ್ ಮತ್ತು ಲೋಕಲ್ ಅಥಾರಿಟೀಸ್ ಇಲ್ಲಾರ್ದಂಗೆ ಬೇರೆ ಅಥಾರಿಟೀಸ್, ಸ್ಟ್ಯಾಟ್ಯುಟರಿ ಆಗಿರ್ಬೋದು ಅಥವಾ ನಾನ್ ಸ್ಟ್ಯಾಟ್ಯುಟರಿ ಅಂದರೆ ಶಾಸನಬದ್ಧ ಅಥವಾ ಶಾಸನಬದ್ಧವಲ್ಲದ ಅಧಿಕಾರಿಗಳನ್ನು ಕೂಡ ಸ್ಟೇಟ್ ಅನ್ನೋ ಒಂದು ಡೆಫಿನಿಷನಲ್ಲಿ ಸೇರಿಸಲಾಗಿದೆ. ಇದು ಆರ್ಟಿಕಲ್ 12 ಆಗಿದೆ. ಸುಪ್ರೀಂ ಕೋರ್ಟ್ ಪ್ರಕಾರ ಖಾಸಗಿ ಸಂಸ್ಥೆ ಅಥವಾ ಏಜೆನ್ಸೀಸ್ ಕೂಡ ರಾಜ್ಯದ ಸಾಧನವಾಗಿ ಕೆಲಸ ಮಾಡುತ್ತದೆ. ಸೊ ಅಂದರೆ ಆರ್ಟಿಕಲ್ 12ರ ಪ್ರಕಾರ ರಾಜ್ಯದ ಅರ್ಥದಲ್ಲಿ ಈ ಖಾಸಗಿ ಸಂಸ್ಥೆ ಮತ್ತು ಏಜೆನ್ಸೀಸ್ ಕೂಡ ಈ ಸ್ಟೇಟನ್ನು ಡಿಫೈನ್ ಮಾಡ್ತದೆ. ಅಂದರೆ ರಾಜ್ಯ ಎನ್ನೋ ಪದವನ್ನು ಅರ್ಥದಲ್ಲಿ ಸೇರಿಕೊಂಡಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಆರ್ಟಿಕಲ್ 13. ಈ ಆರ್ಟಿಕಲ್ 13 ಘೋಷಿಸುವುದು ಏನೆಂದರೆ, ಎಲ್ಲ ಕಾನೂನುಗಳು ಅಸಮಂಜಸ ಅಥವಾ ಅವಹೇಳನಕಾರಿ ಯಾವುದೇ ಮೂಲಭೂತ ಹಕ್ಕುಗಳನ್ನು ಅನುರ್ಜಿತವಾಗುತ್ತವೆ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕಂದ್ರೆ ನ್ಯಾಯಾಂಗ ವಿಮರ್ಶೆಯ ಸಿದ್ಧಾಂತೆಯನ್ನು ಒದಗಿಸುತ್ತದೆ. ಈ ಆರ್ಟಿಕಲ್ 13 ಈ ಲಾ ಅಥವಾ ಕಾನೂನು ಎನ್ನುವ ಶಬ್ದಕ್ಕೆ ಒಂದು ಪದಕ್ಕೆ
ವ್ಯಾಪಕವಾದ ಅರ್ಥವನ್ನು ನೀಡಿದೆ. ಸೊ ಈ ಆರ್ಟಿಕಲ್ 13 ಈ ಕಾನೂನು ಬಗ್ಗೆ ಈ ಪದವ ಏನೇನು ಇನ್ಕ್ಲೂಡ್ ಮಾಡ್ತಿತ್ತಂದರೆ ಪರ್ಮನೆಂಟ್ ಲಾಸ್ ಎನಾಕ್ಟೆಡ್ ಬೈ ದ ಪಾರ್ಲಿಮೆಂಟ್ ಆರ್ ದ ಸ್ಟೇಟ್ ಲೆಜಿಸ್ಲೇಚರ್, ಅಂದರೆ ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗಗಳನ್ನು ಜಾರಿಗೊಳಿಸಿದೆ ಶಾಶ್ವತ ಕಾನೂನುಗಳು ಎಂದರ್ಥ. ಟೆಂಪ್ರವರಿ ಲಾಸ್ ಲೈಕ್ ಆರ್ಡಿನೆನ್ಸಸ್ ಇಶ್ಯೂಡ್ ಬೈ ದ ಪ್ರೆಸಿಡೆಂಟ್ ಆರ್ ದ ಸ್ಟೇಟ್ ಗವರ್ನೆನ್ಸಸ್. ಪ್ರೆಸಿಡೆಂಟ್ ಮತ್ತು ಸ್ಟೇಟ್ ಗವರ್ನೆನ್ಸ್ ಇಶ್ಯೂ ಮಾಡಿದ್ದಕ್ಕಂಥ ತಾತ್ಕಾಲಿಕ ಕಾನೂನುಗಳನ್ನು ಕೂಡ ಈ ಲಾ ಎನ್ನೋ ಟರ್ಮಲ್ಲಿ, ಈ ಲಾ ಅನ್ನೋ ಶಬ್ದದಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಸ್ಟ್ಯಾಟ್ಯೂಟರಿ ಇನ್ಸ್ಟ್ರೂಮೆಂಟ್ಸ್ ಇನ್ ದ ನೇಚರ್ ಆಫ್ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಲೈಕ್ ಆರ್ಡರ್, ಬೈಲಾ, ರೂಲ್, ರೆಗ್ಯುಲೇಷನ್ ಆರ್ ನೋಟಿಫಿಕೇಷನ್. ಅಂದರೆ ನಿಯೋಜಿತ ಶಾಸನದ ಸ್ವರೂಪದಲ್ಲಿ ಶಾಸನಬದ್ಧ ಉಪಕರಣಗಳು. ಈ ಶಾಸನಬದ್ಧ ಉಪಕರಣಗಳೆಂದರೆ ಬೈಲಾ, ನಿಯಮ, ನಿಯಂತ್ರಣ ಅಥವಾ ಅಧಿಸೂಚನೆಗಳನ್ನು ಹೇಳಿದ್ದಾರೆ. ನಾನ್ ಲೆಜಿಸ್ಲೇಟಿವ್ ಸೋರ್ಸಸ್ ಆಫ್ ಲಾ ಅಂದರೆ ಶಾಸಕಾಂಗವಲ್ಲದ ಕಾನೂನಿನ ಮೂಲಗಳನ್ನು, ಅಂದರೆ ಕಸ್ಟಮ್ ಅಥವಾ ಬಲವನ್ನು ಹೊಂದಿರುವ ಬಲಕ್ಕೆ ಒಂದು ಬಲವಾದ ಕಾನೂನನ್ನು ನಾನ್ ಲೆಜಿಸ್ಲೇಟಿವ್ ಸೋರ್ಸಸ್ ಆಫ್ ಲಾ ಎಂದು ಹೇಳ್ತಾರೆ. ಸೊ ಇವೆಲ್ಲವನ್ನು ಆರ್ಟಿಕಲ್ 13ರಲ್ಲಿ ಲಾ ಅನ್ನೋ ಒಂದು ಪದದಲ್ಲಿ, ಅಂದರೆ ಕಾನೂನು ಅನ್ನೋ ಒಂದು ಪದದಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಅದನ್ನು ಆರ್ಟಿಕಲ್ 13ರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ ಅದನ್ನು ಎಲ್ಲಿಂದ ಡಿರೈವ್ ಮಾಡಿದ್ದೀವಿ, ಆರ್ಟಿಕಲ್ 12 ಅಂದರೆ ಸ್ಟೇಟ್, ಆ ಸ್ಟೇಟ್ ಅನ್ನೋ ಡೆಫಿನಿಷನ್, ಆ ಟರ್ಮನ್ನು ಆರ್ಟಿಕಲ್ 12 ಎಷ್ಟು ಸ್ಪಷ್ಟವಾಗಿ ವಿವರಿಸಿದೆ ಮತ್ತು ಆರ್ಟಿಕಲ್ 13 ಅಂದರೆ ಲಾ ಅಂದರೆ ಕಾನೂನು ಬಗ್ಗೆ ಆರ್ಟಿಕಲ್ 13 ಆ ಒಂದು ಶಬ್ದದಲ್ಲಿ ಏನೇನು ಕಾನೂನುಗಳು ಇನ್ಕ್ಲೂಡ್ ಮಾಡಿದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿವಿ. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಆರ್ಟಿಕಲ್ 14ರಿಂದ ಅಂದರೆ ರೈಟ್ ಟು ಈಕ್ವಾಲಿಟಿ, ಸಮಾನತೆಯ ಹಕ್ಕು ಬಗ್ಗೆ ತಿಳ್ಕೊಳ್ಳೋಣ. ಧನ್ಯವಾದಗಳು.